ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ ಮೈಲಾರಿಕೊಪ್ಪದಲ್ಲಿ ಜೋಡಿ ಕಾಡಾನೆ ಪ್ರತ್ಯಕ್ಷ, ಬೆಳೆಗಳ ಮೇಲೆ ದಾಳಿ, ಅಡಿಕೆ, ತೆಂಗು, ಬಾಳೆ ಬೆಳೆ ನಾಶ ಮಾಡಿದ ಕಾಡಾನೆ ದಾಳಿಗೆ ರೈತರು ಕಂಗಾಲು, ಬೆಳೆ ಕಳೆದುಕೊಂಡ ರೈತರಿಗೆ ತಕ್ಷಣ ಪರಿಹಾರ ನೀಡಲು ದಿನೇಶ್ ಶಿರವಾಳ ಒತ್ತಾಯ, ಡಿಸೆಂಬರ್ 28ರಂದು ಕೆಳದಿ ರಾಣಿ ಚೆನ್ನಮ್ಮ ವೇದಿಕೆಗೆ ಶಾಸಕರಿಂದ ಚಾಲನೆ, ರಸಮಂಜರಿ ಕಾರ್ಯಕ್ರಮ, ಸನ್ಮಾನದ ಜೊತೆಗೆ ಕೆಳದಿ ಚೆನ್ನಮ್ಮ ಚರಿತ್ರೆ ತಿಳಿಸುವ ಪ್ರಯತ್ನ ಎಂದ ತಾರಾಮೂರ್ತಿ ಎಲ್ ಚಂದ್ರಪ್ಪ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಕೊರ್ಲಿಕೊಪ್ಪ ರೈತರ ಜಮೀನುಗಳಿಗೆ ನುಗ್ಗಿರುವ ಕಾಡಾನೆಗಳು ಫಸಲು ನಾಶ ಮಾಡಿದ್ದು ಸಾಕಷ್ಟು ನಷ್ಟ ಉಂಟು ಮಾಡಿದ ಘಟನೆ ನಡೆದಿದೆ. ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರ್ಲಿಕೊಪ್ಪ ಬಳಿ 2 ಕಾಡಾನೆಗಳು ಕಾಡಿನ ಮೂಲಕ ಕೊರ್ಲಿಕೊಪ್ಪ ಗ್ರಾಮವನ್ನು ಪ್ರವೇಶ ಮಾಡಿ ರೈತರ ಜಮೀನು ನುಗ್ಗಿವೆ. ರೈತರ ಜಮೀನಿನಲ್ಲಿ ಅಡಿಕೆ ಸಸಿ, ಬಾಳೆ ತೋಟವನ್ನು ಸಂಪೂರ್ಣ ನಾಶ ಮಾಡಿದ್ದು ರೈತರು ಅಪಾರವಾದ ನಷ್ಟ ಅನುಭವಿಸಿದ್ದಾರೆ. ಕಾಡಾನೆಗಳು ಏಕಾಏಕಿ ಈ ಭಾಗದಲ್ಲಿ ಕಾಣಿಸಿಕೊಳ್ಳುವ ಕಾರಣ ಏನು ಎನ್ನುವುದು ರೈತರ ಪ್ರಶ್ನೆಯಾಗಿದೆ. ಇಷ್ಟು ವರ್ಷಗಳ ಕಾಲ ಕಾಡಾನೆಗಳ ಹಾವಳಿ ಈ ಭಾಗದಲ್ಲಿ ಇರಲಿಲ್ಲ. ಅರಣ್ಯ ಇಲಾಖೆ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಾಡಾನೆಗಳನ್ನು ಕಾಡಿಗೆ ಕಳಿಸುವ ಜೊತೆಗೆ ರೈತರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಲು ರೈತರು ಒತ್ತಾಯಿಸಿದ್ದಾರೆ. ಆಗಲಿ ಜನರಾಗಿ ಇರೋ ವಿಚಾರ ಇಷ್ಟು ನಾವು ಆದಷ್ಟು ಪುಷ್ ಮಾಡ್ತಾ ಇದೀವಿ. ಈಗಲೂ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಎಷ್ಟು ಜನ ಸಿಬ್ಬಂದಿ ಇದ್ದೀರಿ ನೀವು? ಈಗ ಆಲ್ರೆಡಿ ಒಂದು 16 ಜನ ಒಳಗಡೆ 2 ಟೀಮ್ ಮಾಡಿ ಕಳ್ಸಿದ್ವಿ. ಇದೆಲ್ಲ ಈಗ ನಮ್ಗೆ ನೀವು ಪಟಾಕಿ ಹೊಡೀರಿ, ಗುಂಡರ ಹಾಕ್ರಿ, ನಮ್ಗೆ ಇವ್ರ ನಷ್ಟ ಬರ್ಸ್ಬೇಕು. ಆ ಖಂಡಿತದಲ್ಲಿ ಆ ಭಾಗವಾಗಿ ಏನ್ ನಡೆಯುತ್ತೆ ನಂಗೆ ಮಾಹಿತಿ ಬೇಕು. ಇಲ್ಲ ಅದು ಅರ್ಜಿ ಅರ್ಜಿ ಇಲ್ಲಿ ಕೇಳ್ರಿ, ಅಲ್ಲಲ್ಲ ನನಗೆ ನನಗೊಂದು ಮಾಹಿತಿ ಕೊಡ್ರಿ ಫಾರೆಸ್ಟ್ರೆ. ನಿಮ್ ಮೇಲಾಧಿಕಾರಿಗಳು ತಿಳ್ಕೊಂಡು ನಂಗೆ ಈಗಲೇ ಮಾಹಿತಿ ಬೇಕು. ಏನು ಮಾನದಂಡ ಏನು ಅಂತ, ಯಾವ ರೀತಿ ಪರಿಹಾರ ನಿಗದಿ ಮಾಡಿದ್ದೀರಿ ಅಂತ ಇವಕ್ಕೆ ಸರ್ಕಾರ, ನಿಮ್ ಇಲಾಖೆ ಯಾವ ರೀತಿ ಮಾನದಂಡ, ಯಾವ ಮಾನದಂಡದಲ್ಲಿ ಪರಿಹಾರ ನಿಗದಿ ಮಾಡಿದೆ ಅನ್ನೋದು ಬೇಕು. ಅದು ಬೇಕಾದ್ರೆ ನೀವು ಕೂಡ ಒಂದೊಂದು ಮರಕ್ಕೆ 50 ರೂಪಾಯಿ 100 ರೂಪಾಯಿ ಲೆಕ್ಕಕ್ಕೆಲ್ಲ ಇದ್ರೆ ತಗೊಂಡು ಬಿಸಾಕ್ ಹೋಗ್ತೀವಿ. ನಾವು ಇನ್ನೊಂದು 100 ರೂಪಾಯಿ ಜಾಸ್ತಿ. ಆನೆ ದಾಳಿಯಿಂದ ಬೆಳೆ ಹಾಳಾದ ಸ್ಥಳಕ್ಕೆ ಗುರುವಾರ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಭೇಟಿ ನೀಡಿ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಮಾತನಾಡಿ, ನಮಸ್ತೆ. ಇವತ್ತು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಬೆಳಂದೂರು ಗ್ರಾಮ, ಜಾಗರ್ತಿ ಹೋಬಳಿ ಬೆಳಂದೂರು ಗ್ರಾಮದಲ್ಲಿ, ಮೈಲಾರಕೊಪ್ಪ ಗ್ರಾಮದಲ್ಲಿ ನಮ್ಮ ಹಿತ್ಲ ಕೆರೆಯಪ್ಪ, ನಮ್ಮ ರೈತ ಸಂಘಟನೆಯ ಸದಸ್ಯ, ಅವರ ತೋಟಕ್ಕೆ ಕಾಡಾನೆಗಳು ನುಗ್ಗಿ ಅವರ ಬೆಳೆಯನ್ನು ನಾಶ ಮಾಡಿದ್ದಾವೆ. ಸುಮಾರು 10 ರಿಂದ 12 ತೆಂಗಿನ ಮರಗಳನ್ನ, ಇನ್ನೇನು ಫಸಲು ಬರಲಿಕ್ಕೆ ರೆಡಿ ಇದ್ದಂಥ ತೆಂಗಿನ ಮರಗಳು ಅಂಥವನ್ನು ನಾಶಪಡಿಸಿದ್ದಾವೆ. ಮಲೆನಾಡು ಭಾಗದಲ್ಲಿ ಅರಣ್ಯ ಇಲಾಖೆಯವರ ಕಿರುಕುಳವನ್ನೇ ನಾವು ರೈತರು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅದರ ಮಧ್ಯೆ ಇವತ್ತು ಅರಣ್ಯ ಇಲಾಖೆಯವರ ಪ್ರಾಣಿಗಳು, ಅಂದರೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಸಂದರ್ಭದಲ್ಲಿ ರೈತರು ಮತ್ತು ಹಲವಾರು ಹೋರಾಟಗಾರರು ಈ ಹಿಂದೆನೂ ಕೂಡ ಅಭಿಪ್ರಾಯ ಪಟ್ಟಿದ್ರು. ಅರಣ್ಯ ಇಲಾಖೆ ಈ ಮಲೆನಾಡಿನ ಈ ರೈತರು ಏನಿದ್ರು, ಈ ಅರಣ್ಯದ ಅಂಚಿನ ಉಳುಮೆದಾರರನ್ನ ಒಕ್ಕಲೆಬ್ಬಿಸಲಿಕ್ಕೆ ನಾನಾ ರೀತಿಯ ಪ್ರಯೋಗಗಳನ್ನ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ. ಆ ಪ್ರಯೋಗಗಳ ಭಾಗವಾಗಿ ಕಾಡು ಪ್ರಾಣಿಗಳನ್ನ ತಂದು ಬೆಳೆ ನಾಶ ಪಡಿಸ್ತಕ್ಕಂಥದ್ದು ಕೂಡ ಒಂದು ಭಾಗವಾಗಿ ಅದನ್ನು ತೆಗೆದುಕೊಂಡಿದ್ದಾರೆ.
ಬಹುಶಃ ಈ ಅರಳುಗೋಡು ಕಾರ್ಗಲಿಂದ ಆ ಕಡೆ ಎಲ್ಲ ಚಿರತೆಗಳು ಕಾಳಿಂಗ್ ಸರ್ಪ್ಗಳನ್ನೆಲ್ಲ ತಂದು ಜನವಸತಿ ಅಂದರೆ ಮನೆಗಳ ಹತ್ರ ಅವೆಲ್ಲ ತಿರುಗಾಡ್ತಕ್ಕಂಥದ್ದು, ಪ್ರಾಣಿಗಳನ್ನ ಅವರ ಜಾನುವಾರುಗಳನ್ನ ಎಳೆದೊಯ್ತಕ್ಕಂಥದ್ದು ಇವೆಲ್ಲ ನಡೀತಾ ಇದೆ. ಒಂದು ರೀತಿಯಲ್ಲಿ ಮಲೆನಾಡಿಗರು ತಮ್ಮ ಬೆಳೆಯನ್ನ ಮನೆಯನ್ನ ಬಿಟ್ಟು ಓಡ್ತಕ್ಕಂಥ ಪರಿಸ್ಥಿತಿ, ಅಂದರೆ ಕಾಡಂಚಿನ ಜನವಸತಿ ಪ್ರದೇಶಗಳನ್ನ ಬಿಟ್ಟು ಇವರು ಇಲ್ಲಿಂದ ಓಡಬೇಕು. ಆ ರೀತಿಯ ಒಂದು ತಯಾರಿಯನ್ನು ಕೂಡ, ಆ ರೀತಿಯ ಒಂದು ಪ್ರಯೋಗಗಳನ್ನು ಕೂಡ ಅರಣ್ಯ ಇಲಾಖೆ ನಡೆಸ್ತಾ ಇರೋದು ಕಂಡು ಬರ್ತಾ ಇದೆ. ದಯವಿಟ್ಟು ಅರಣ್ಯ ಮಂತ್ರಿಗಳು ಈ ಕೂಡಲೇ ಇತ್ತ ಗಮನ ಹರಿಸಬೇಕು. ಮತ್ತೆ ಕಾಡು ಪ್ರಾಣಿಗಳು ನಾಡಿಗೆ ಬರದೇ ಇದ್ದ ರೀತಿ, ನಮ್ಮ ರೈತರ ಜಮೀನಿಗೆ ಬರದೇ ಇರೋ ರೀತಿ ತಡೆಯುವಂಥ ಕ್ರಮವನ್ನ ವಹಿಸಬೇಕು. ಮತ್ತೆ ಈ ನಷ್ಟವನ್ನ ಅಂದಾಜಿಸಿ ಈ ಕೂಡಲೇ ಈ ಬೆಳೆ ಏನು ನಷ್ಟ ಆಗಿದೆ ಇದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಅವರಿಗೆ ಕೂಡಲೇ ಒಂದು ಪರಿಹಾರವನ್ನ, ಅಂದರೆ ವೈಜ್ಞಾನಿಕವಾದಂಥ ಪರಿಹಾರ ಕೊಡಬೇಕು. ಇವ್ರ ಮಾನದಂಡ ಏನಿದೆ ಅಂತ ಈಗಾಗಲೇ ನಾನು ಕೇಳಿದ್ದೀನಿ ಅವ್ರ ಅಧಿಕಾರಿಗಳಿಗೆ. ಇನ್ನವ್ರ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇನೆ. ಬಂದು ಆದಷ್ಟು ಬೇಗ ಅವರೆಲ್ಲರೂ ಕೂಡ ಇವತ್ತು 57 ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರ್ಜಿಗಳಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಪರಿಹಾರಗಳನ್ನ ಕೊಡಬೇಕು. ಇನ್ನು ಮುಂದೆನೂ ಕೂಡ ಹಲವಾರು ಜಮೀನಿಗೆ, ಹಲವಾರು ರೈತರ ಬೇರೆ ಬೇರೆ ಗ್ರಾಮಗಳಿಗೆ ಈ ಆನೆಗಳು ಹೋಗುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ಅವನ್ನೆಲ್ಲ ಎಲ್ಲಿಗೆ ಓಡಿಸ್ಬೇಕು ಆನೆಗಳನ್ನ ಆ ಕಡೆ ಓಡಿಸ್ಬೇಕು, ರೈತರನ್ನ ಕಾಪಾಡಬೇಕು ಅಂಥೇಳಿ ಈ ಮೂಲಕ ಅವರಿಗೆ ಒತ್ತಾಯವನ್ನ ಮಾಡ್ತೇನೆ. ಧನ್ಯವಾದಗಳು. ಡಿಸೆಂಬರ್ 28ರಂದು ಸಂಜೆ 4:30ಕ್ಕೆ ಕೆಳದಿ ರಸ್ತೆಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕೆಳದಿ ರಾಣಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆ ಉದ್ಘಾಟನೆಯಾಗಲಿದೆ ಎಂದು ವೇದಿಕೆ ಸಂಚಾಲಕ ತಾರಾಮೂರ್ತಿ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗರಿಕ ವೇದಿಕೆ ವತಿಯಿಂದ 50ನೇ ವರ್ಷದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದರ ಪ್ರಯುಕ್ತ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮ್ಮ ಸಲಹೆ ಸಹಕಾರ ಕೇಳಲಿಕ್ಕಾಗಿ ಮುಂದಿನ ಇದು ನಮ್ಮ ತಾರಾಮೂರ್ತಿಯವರು ಕೆಳದಿ ರಾಣಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆ ಅಂತೇಳಿ ನಾವು ಈ ಸಮಾನ ಮನಸ್ಕರು ಮತ್ತು ಪಕ್ಷಾತೀತವಾಗಿ ಒಂದಿಷ್ಟು ಜನ ಸೇರಿ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಈ ಕಳೆದ ಒಂದು ತಿಂಗಳಿಂದ ನಾವು ಸಭೆಗಳನ್ನು ಮಾಡಿ 1ನೇ ವಾರ್ಡಿಂದ 9ನೇ ವಾರ್ಡ್ವರೆಗೂ ನಮ್ಮ ಈ ತುಂಬ ಸಮಸ್ಯೆಗಳಿದ್ದಾವೆ. ಒಬ್ಬೊಬ್ಬರೇ ಹೋಗಿ ಕೇಳೋದೆಲ್ಲ ಕಷ್ಟ ಆಗುತ್ತೆ ಅನ್ನೋ ಒಂದು ವೇದಿಕೆ ಇಟ್ಕೊಂಡಿದ್ದೀವಿ. ಎಲ್ಲ ವಾರ್ಡಿನ ಸದಸ್ಯರುಗಳನ್ನ ಇಟ್ಟುಕೊಂಡು ಅಲ್ಲೆಲ್ಲ ವಾರ್ಡಲ್ಲಿ ಇಂಟ್ರೆಸ್ಟ್ ಇದ್ದವರು ಎಲ್ಲದಕ್ಕೂ ಒಂದು ಭಾಗವಹಿಸ್ತೀವಿ ಅಂತ ಇಟ್ಕೊಂಡು ಒಂದು ವೇದಿಕೆ ಮಾಡಿದ್ವಿ. ಕಾರಣ ಏನಪ್ಪ ಅಂದರೆ ನಮ್ದು ಈ ಹೊಳೆಯಿಂದ ಈಚೆ ಭಾಗದಲ್ಲಿ ಏನಾಗಿದೆ, ಹಲವಾರು ಸಮಸ್ಯೆ ಇದೆ. ಮೊದಲನೇ ಸಮಸ್ಯೆನೇ ನಮ್ಮ ರೈಲು. ಒಂದು 10 ಸಾರಿ ಹೋಗತ್ತೆ, ಆಫೀಸಿಗೆ ಹೋಗೋರಿಗೆ, ಸ್ಕೂಲಿಗೆ ಹೋಗೋರಿಗೆ. ಅಟ್ಲೀಸ್ಟ್ ಏನೋ ಸೀರಿಯಸ್ ಆಗಿದೆ ಅಂದರೆ ಆಂಬುಲೆನ್ಸ್ ದಾಟೋ ಟೈಮಿಗೆ ರೈಲ್ ಗೇಟ್ ಹಾಕಿರುತ್ತೆ. ಎಲ್ಲೂ ಸಹ ನಮಗೆ ಒಂದು ಅಂಡರ್ ಪಾಸು ಇಲ್ಲ, ಫ್ಲೈಓವರು ಇಲ್ಲ, ಏನೂ ಇಲ್ಲ. ಸಾಕಷ್ಟು ಹಂಗಂತೇಳಿ ಈ ಕಡೆ ಸಪ್ರೇಟ್ ನಮಗೆ ಯಾವುದೋ ಹಾಸ್ಪಿಟ್ಲ್ ಆಗ್ಬೋದು ಏನಾದ್ರು ಇಲ್ಲ. ಅದನ್ನ ಕೇಳಕ್ಕೆ ಹೋದ್ರೆ ಯಾರು ಹೇಳೋರು ಕೇಳೋರು ಇಲ್ಲ. ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ ವಿಚಾರ, ಹೋರಾಟ ಒಬ್ಬರೇ ಮಾಡೋಕ್ಕಾಗಲ್ಲ. ಹಾಗೇನೆ ಇಲ್ಲಿ ಸಿಕ್ಕಾಪಟ್ಟೆ ಮೂಲಭೂತ ಸೌಕರ್ಯಗಳು ಬಹಳ ಇದೆ. ಯಾಕಂದ್ರೆ ಎಕ್ಸ್ಟೇಷನ್ ಆ ಕಡೆ ಕೊಳಚೆ ಪ್ರದೇಶ ಅಂತೇಳಿ ಮಾಡಿ ಸ್ಲಮ್ ಬೋರ್ಡ್ನವರು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಈ ಥರ ಸಮಸ್ಯೆಗಳು ತುಂಬ ಇದೆ. ಅದಕ್ಕೆ ಕೂತಾಗ ಒಂದು ವಿಚಾರ ಬಂತು, ಒಂದು ವೇದಿಕೆ ಮಾಡ್ಕೊಂಡೆಲ್ಲ ಈ ಭಾಗದ ಸಮಸ್ಯೆಗಳಿದೆ, ಸಾಕಷ್ಟು ನಮ್ಮ ಕೈಯಲ್ಲಿ ಆಗಿದ್ದನ್ನ ಒಂದು ಪ್ರಯತ್ನ ಪಡೋಣ ಅಂತ ಒಂದು ಕೈ ಇಟ್ಕೊಂಡು ಹೋಗೋದು, ಚಪ್ಪಾಳೆ ತಟ್ಟರೆ 2 ಕೈ ಬೇಕು ಅನ್ನೋಂಗೆ ಎಲ್ಲ ಸೇರಿ ಒಂದು ವೇದಿಕೆ ಸೃಷ್ಟಿ ಮಾಡಿದ್ವಿ. ಆ ವೇದಿಕೆಯ ಉದ್ಘಾಟನಾ ಸಮಾರಂಭ 28ನೇ ತಾರೀಕು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇಟ್ಕೊಂಡಿದ್ದೀವಿ. ಅದು 2 ಉದ್ದೇಶನೂ ಇದೆ. ಒಂದು ವೇದಿಕೆ ಉದ್ಘಾಟನೆಯೂ ಆಯಿತು, ಜೊತೆಗೆ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸುವರ್ಣ ಮಹೋತ್ಸವ ಇರೋದ್ರಿಂದ ಈ ವರ್ಷನೇ ಅದನ್ನು ಮಾಡಬೇಕು ಆ ಕಾರ್ಯಕ್ರಮದ ಮೂಲಕ ಅಂತೇಳಿ ಕೆಲವು ಸಾಧಕರಿಗೆ ಸನ್ಮಾನ, ಹಾಗೆ ನಮ್ಮ ಹಿರಿಯರ ಕಾಗೋಡು ತಿಮ್ಮಪ್ಪನಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಜೊತೆಗೆ ಈ ಭಾಗದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅವರಿಗೆ ಒಂದು ಸನ್ಮಾನ ಮತ್ತು ವಿಚಾರ ಸಂಕಿರಣ, ಈ ಥರ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮುಂದಿನ ಹೋರಾಟಕ್ಕೆ ಇವಾಗ ಒಂದು ಫೌಂಡೇಶನ್ ಹಾಕಿ ಇಟ್ಟಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರೂ ಸಲಹಾ ಸಹಕಾರ, ಜೊತೆಗೆ ಈ ಭಾಗದ ಜನ ಅಂತಲ್ಲ, ಸಾಗರ ತಾಲೂಕಿನ ಜನ ಎಲ್ಲರೂ ಸಹ ಕಾರ್ಯಕ್ರಮ ಭಾಗವಹಿಸಿ ಚಂದಗೊಳಿಸ್ಬೇಕು ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತೀವಿ. ನಗರಸಭಾ ಸದಸ್ಯ ಎಲ್ ಚಂದ್ರಪ್ಪ ಮಾತನಾಡಿ, ಒಂದು ಸನ್ನಿವೇಶ ಸಂದರ್ಭನ ನಾವು ಈ ವೇದಿಕೆಯಿಂದ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮೊದಲು
ರಾಣಿ ಚೆನ್ನಮ್ಮ ಸರ್ಕಲ್ಲೇ ಯಾಕೆ ಅಂತ ಪ್ರಶ್ನೆ ಏನಿಲ್ಲ. ರಾಣಿ ಚೆನ್ನಮ್ಮ ಸರ್ಕಲ್ ವಿದ್ಯಾರಣ್ಯ ಸಂಘದವರು ನಮ್ಮನ್ನು ಮಿಂಗಲ್ ಮಾಡ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ಯಾರ. ನಾವು ಈ ಮೊನ್ನೆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಸಹಕಾರ ಎಲ್ಲ ಕೊಟ್ಟಿದ್ವಿ. ಅದಕ್ಕೂ ಇದಕ್ಕೆ ದಯಮಾಡಿ ಒರೆ ಹಚ್ಚೋದು ಬೇಡ. ಇಲ್ಲಿ ಯಾರು ಬದಲಾವಣೆ ಇಲ್ಲ. ಅವರು ಸಮೇತ ಇರ್ತಾರೆ. ಅವರು ಸಮೇತ ಇರ್ತಾರೆ. ನಾವು ಅವ್ರ ಕಾರ್ಯಕ್ರಮಗಳು ಭಾಗಿಯಾಗಿ ಇಲ್ಲಿಂದ ಇದೀವಿ, ಈಗೂ ಇದೀವಿ. ಇಲ್ಲಿ ಆ ಕಾರ್ಯಕ್ರಮ ಏನಿಲ್ಲ. ಇಲ್ಲಿ ಇರೋದು ಕೆಳದಿ ರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆ ಯಾಕೆ ಮಾಡ್ಕೊಂಡಿದ್ವಿ, ಕೆಳದಿ ಚೆನ್ನಮ್ಮನ ಚರಿತ್ರೆ ಏನು, ಆಮೇಲೆ ಈ ಮಲೆನಾಡು ಭಾಗದಲ್ಲಿ ದಿದ್ದೂರು ಇರ್ಬೋದು, ಕೌಲೇದುರ್ಗ ಇರ್ಬೋದು, ಕೆಳದಿ ಸಂಸ್ಥಾನಗಳು ಇರ್ಬೋದು, ಈ ಸಂಸ್ಥಾನಗಳಿಗೆ ಅವ್ರು ಏನು ಕೊಡುಗೆ ಕೊಟ್ಟಾರೆ, ಅವ್ರು ಏನು ಇಲ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಅವ್ರದ್ದು ಅನ್ನೋದ್ರ ಬಗ್ಗೆ ನಾವು ಈಗಿನ ಹೊಸ ಜನರೇಷನ್ಗೆ ವರ್ಗಾಯಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗಿದೆ. ಈ ಚರಿತ್ರೆಗೆ ನಾವು ಹೋದವಾಗ ಏನು ಮಹಾರಾಜ ಶಿವಾಜಿಯವರ ಮಗ, ಎರಡನೇ ಮಗ ರಾಜಾರಾಮ್ ಮೊಘಲರ ಕೈಯಿಂದ ತಪ್ಪಿಸ್ಕೊಂಡು ಬರ್ತಾರೆ. ಮೊಘಲರ ಕೈಯಿಂದ ಅಲ್ಲ ಸರ್, ನಿಮ್ಗೆಲ್ಲ ಗೊತ್ತಿದೆ. ಅವ್ರನ್ನ ಸಂರಕ್ಷಣೆ ಮಾಡಕ್ಕೆ ಯುದ್ಧ ಮಾಡ್ತಾರೆ. ಯಾರು? ಕೆಳದಿ ರಾಣಿ ಚೆನ್ನಮ್ಮ. ಕೆಳದಿ ರಾಣಿ ಚೆನ್ನಮ್ಮಜಿಗೆ ಮೊದಲನೇದು ಅವ್ರ ಯಜಮಾನರು ತೀರ್ಕೊಂಡಿರ್ತಾರೆ, ನೋವು ಇರುತ್ತೆ. ಆ ಸಂಸ್ಥಾನದಲ್ಲಿ ಅವ್ರದ್ದೇ ಒಂದು. ಆಮೇಲೆ ಈ ವೇದಿಕೆಯಿಂದ ನಮ್ಮ ಭಾಗದಲ್ಲಿ, ಈ ಭಾಗದಲ್ಲಿ ಜಲವಂತ ಸಮಸ್ಯೆ ಇದೆ. ನೀವು ಹೇಳಿದಂಗೆ ರೈಲ್ವೆ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ನಾವು ಇಲ್ಲಿಂದ ಓಡಾಡ್ಬೇಕಾದ್ರೆ 1-2 ಟ್ರೈನ್ ಅಲ್ಲ, 10 ಟ್ರೈನ್ ಇದೆ. 5-5 ನಿಮಿಷ ಹೋದ್ರೆ 50 ನಿಮಿಷ, 1 ಗಂಟೆ 2 ಗಂಟೆ ಒಂದು ದಿವಸಕ್ಕೆ ನಾವು ಟೈಮ್ ಕಿಲ್ ಮಾಡ್ತಕ್ಕಂಥ ಸಮಸ್ಯೆ ಇದೆ. ಅದು ಈ ಭಾಗದಲ್ಲಿ ನಮಗೆಲ್ಲರೂ. ಆದ್ರಿಂದ ಈ ಮುಂದಿನ ದಿನದೊಳಗೆ ಈ ವೇದಿಕೆಯಿಂದ ಅವ್ರು ಹೇಳ್ದಾಗೆ ಶಾಸಕರು ಕೂಡ ಅವ್ರಿಗೂ ಮನವರಿಕೆ ಮಾಡಿ, ಇದು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅದಕ್ಕೆ ಕಾರ್ಯತತ್ಪೂರ್ವಕವಾಗಿ ನಮ್ಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಇದು ಒಂದೇ ಅಲ್ಲ, ನಾವು ಈ ಭಾಗದಲ್ಲಿ ಇರ್ಬೋದು, ಯಾರೇ ಇರ್ಬೋದು, ಒಂದ್ ವೇಳೆ ಯಾರಿಗಾರ ಒಬ್ರಿಗೆ ರಕ್ತ ಬೇಕು ಅಥವಾ ಇನ್ಯಾರಿಗೋ ಎಮರ್ಜೆನ್ಸಿ ಇದೆ, ಅವ್ರಿಗೆ ಸ್ಪಂದಿಸ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅವ್ರ ಪರ ಇವ್ರ ಪರ ಏನೇನೂ ಇಲ್ಲ. ಇಲ್ಲಿ ಮತ್ತು ಜನಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಇದೆ. ನಮ್ಮ ಸ್ನೇಹಿತರು ಅವ್ರು ಹೇಳಿದಾಗೆ ಇದು ಯಾವುದೇ ನಗರಸಭೆ ಚುನಾವಣೆ ಏನಲ್ಲ. ನಾವೆಲ್ಲರೂ ಒಂದೊಂದು ಪಕ್ಷದಲ್ಲಿ ಇದ್ದೀವಿ. ರಾಜಕೀಯ ನಾವು ಗುರುತಿಸ್ಕೊಂಡಿದ್ದೀವಿ. ಹಾಗಾಗ್ಬಿಟ್ಟು ಒಂದು ವೇದಿಕೆ ಈ ಸಮಾಜಕ್ಕೆ ಜವಾಬ್ದಾರಿ ಇರ್ತಕ್ಕಂಥ ನಾವೆಲ್ಲ. ಆದ್ರಿಂದ ಸಮಾಜಿಕ ಪೂರ್ವಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ವೇದಿಕೆ ಮುಖಾಂತರ ಮಾಡ್ತು ಅಂತ ಹೇಳ್ತಾ ನಾನು. ಗೋಷ್ಠಿಯಲ್ಲಿ ನಾರಾಯಣಪ್ಪ, ಪ್ರೇಮ್ ಸಿಂಗ್, ರವೀಂದ್ರ ಸಾಗರ್, ಯಶವಂತ್ ಪಣಿ, ಅನ್ವರ್ ಬಾಷಾ, ರಾಜೇಂದ್ರ ಸಿಂಗ್, ಶಿವಕುಮಾರ್, ಕೇಶವ್, ಲಕ್ಷ್ಮಣ್ ಸಾಗರ್, ನಾಗರಾಜ್, ರವೀಂದ್ರ, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.